ಬಂಧುಗಳೇ, ಇಲ್ಲಿ ಹಣ್ಣು ಕೊಡುವವರುಂಟು, ದೊಡ್ಡವರಾದ ಮೇಲೆ ಹೆಣ್ಣು ಕೊಡುವವರುಂಟು. ಇಲ್ಲಿ ಹೊನ್ನು ಕೊಡುವವರುಂಟು, ಸತ್ತ ಮೇಲೆ ಮಣ್ಣು ಕೊಡುವವರುಂಟು. ಆದರೆ ಜೀವನಕ್ಕೆ ಬಣ್ಣ ಕೊಡುವವರು ಯಾರು ಹೇಳಯ್ಯ ಅಂತ ಅಂದಾಗ ನಮ್ಮ ಜೀವನಕ್ಕೆ ಬಣ್ಣ ಕೊಡುವಂಥದ್ದು ಪೂಜ್ಯರು, ಗುರುಗಳು. ಆ ಗುರುವಿನ ಆಶೀರ್ವಾದಕ್ಕಾಗಿ ನಾವೀಗ ಕಾಯೋಣ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು ದಯಮಾಡಿ ಆಶೀರ್ವಚನವನ್ನು ಮಾಡಬೇಕು ಅಂತೇಳಿ ಪೂಜ್ಯರಲ್ಲೇ ವಿನಂತಿಸ್ಕೊಳ್ತಾ ಇದ್ದೇನೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ಆರಾಧ್ಯ ಗುರುವರಿಯರನ್ನು, ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ, ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ಯೋಗಕ್ಕೆ ಬುನಾದಿ ಆಗಿದ್ದಂಥ ಪತಾಂಜಲಿ ಮಹರ್ಷಿಗಳನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ, ನಮ್ಮೆಲ್ಲರ ಆಶ್ರಯದಾತೆ, ಜ್ಞಾನದಾತೆ ಭಾರತಾಂಬೆಗೆ ನನ್ನ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಬೇರೆ ಬೇರೆ ದೇಶಗಳಿಂದ ಬಂದ ಎಲ್ಲ ನನ್ನ ಆತ್ಮೀಯರೇ, ಬಂಧುಗಳೇ ಮತ್ತು ಈ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ದೇವರಾಜ್ ಗುರೂಜಿಯವರು ಪ್ರಾಸ್ತಾವಿಕ ಮಾತುಗಳು ಇನ್ನೂ ಹಾಡಬೇಕಾಗಿತ್ತು. ಬಹುಶಃ ಅವ್ರು ಮಾಡೋದ್ರಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಮಾತುಗಳಿಗಿಂತ ಕೃತಿ ಇಲ್ಲಿ ಕಾಣ್ತಾ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆಮೇಲೆ ನಾನು ಹೇಳಿದೆ ನನ್ನ ಬಂಧುಗಳು ಅಂತ ಅಂದೆ. ಅಂಡ್ ರಿಲೇಷನ್ಶಿಪ್, ಬಹುಶಃ ನಾವೆಲ್ಲರೂ ಹೇಗಿದ್ದೀವಿ ಅಂತ ಅಂದರೆ, ಯೋಗ ಅಂತ ಅಂದರೆ ಒಂದು ಜಾತಿಗಲ್ಲ, ಒಂದು ಮತಕ್ಕಲ್ಲ, ಒಂದು ಪಂಥಕ್ಕಲ್ಲ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮನುಕುಲಕ್ಕೂ ಧಾರಣೆ ಮಾಡಿಕೊಳ್ಳೋ ವಿದ್ಯೆ ಯಾವುದಾದ್ರೂ ಜಗತ್ತಿನೊಳಗಿದೆ ಅಂತ ಅಂದರೆ ಅದು ಒಂದೇ ಒಂದು ವಿದ್ಯೆ, ಅದು ಯೋಗ ವಿದ್ಯೆ, ಅದು ಯೋಗಶಾಸ್ತ್ರ. ಯೋಗ ಅಂತಂದರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳ್ತಾ ಇದ್ರು, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಿರಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಈಗ ಯೋಗದಲ್ಲಿ ಯಾವ ದೇಶದಲ್ಲಿದ್ರು ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವ ಯೋಗದ ಮಗನೆಂದೆನಿಸಯ್ಯ ಅಂತ ನಾವು ವಚನವನ್ನು ಹೇಳಬೇಕಾಗ್ತದೆ. ಹಾಗಾಗಿ ಈ ಭಾರತ ದೇಶ, ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಈ ದೇಶನ. ಯಾಕೆ ಹೇಳ್ಕೊಳ್ತೀನಪ್ಪ ಅಂತಂದರೆ, ಭಾವನಾತ್ಮಕವಾಗಿ ರಾಗ ದ್ವೇಷವಿಲ್ಲದೆ, ತಾರತಮ್ಯವಿಲ್ಲದೆ ಎಲ್ಲರನ್ನು ಸ್ವಾಗತಿಸುವ ರಾಷ್ಟ್ರ ಯಾವುದಾದ್ರೂ ಇದೆ ಅಂತ ಅಂದರೆ ಅದು ನನ್ನ ದೇಶ, ಅದು ಭಾರತ ಅಂತ. ಹಾಗೆ ಭಾರತದಲ್ಲಿ ನಾನು ಮೊನ್ನೆ ಒಂದು ಲೇಖನ ಓದ್ತಾ ಇದ್ದೆ. ವಿಯೆಟ್ನಾಂ ದೇಶದವರು ಇಲ್ಲಿ ಬಂದಿದ್ದಾರೆ, ಯೋಗದಲ್ಲಿ ಇಬ್ಬರು ಬಂದಿದ್ದಾರೆ. ಅದರದ್ದು ಒಂದು ಲೇಖನ ಏನು ಓದ್ತಾ ಇದೆ ಅಂದರೆ, ಅವರು ಸಣ್ಣ ರಾಷ್ಟ್ರ ಆದರೂ ಸಹ ಅಮೇರಿಕ ದೇಶದ ಜೊತೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ ಮೇಲೆ ಇದೊಂದು ಸಣ್ಣ ರಾಷ್ಟ್ರ, ಆದರೆ ಅಮೇರಿಕ ಸೋಲ್ತದೆ, ಆ ದೇಶದವ್ರು ಗೆಲ್ತಾರೆ. ಆ ಪ್ರೆಸಿಡೆಂಟ್ ಬಂದು ಕೇಳ್ತಾರೆ, ಒಬ್ಬರು ಮಾಧ್ಯಮದವರು, ನೀವು ಸಣ್ಣ ರಾಷ್ಟ್ರ ಇದ್ದೀರಾ, ಈ ದೇಶ ಗೆಲ್ಲಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ. ಅದಕ್ಕೆ ಅವರು ನಗ್ನಗ್ತಾ ಹೇಳ್ತಾರೆ ಆ ಪ್ರೆಸಿಡೆಂಟು, ನಾನು ಗೆದ್ದಿಲ್ಲ, ಭಾರತದ ಒಬ್ಬ ರಾಜ ಮಹಾನ್ ಶಕ್ತಿಶಾಲಿ, ಅವನ ಪ್ರೇರಣೆನೇ ನಾನು ಈ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಒಂದು ಮಾತನ್ನ. ಆಶ್ಚರ್ಯ ಆಯಿತು. ಅದಾದಮೇಲೆ ಆ ಮಹಾನ್ ವ್ಯಕ್ತಿ ಯಾರು ಸಾರ್ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ. ಅದಾದ ಮೇಲೆ ಅದೇ ವ್ಯಕ್ತಿ ಹೇಳ್ತಾನೆ, ನಾನು ಸತ್ತ ಮೇಲೆ ನನ್ನ ಸ್ಥಳಕ್ಕೆ ಒಂದು ಹೆಸರಿಡಬೇಕು, ನನ್ನ ಸಮಾಧಿ ಮೇಲೆ ಒಂದು ಬರೆಸ್ಬೇಕಂತ. ತುಂಬ ಆತ್ಮೀಯ ಶಿಷ್ಯರು,
ಶಿವಾಜಿ ಮಹಾರಾಜನ ಆತ್ಮೀಯ ಶಿಷ್ಯ ನಾನು, ವಿಶ್ರಾಂತಿಯ ಸ್ಥಳ ಇದು ಅಂತ ನೀವು ಬರೆಸ್ಬೇಕಂತ ಅವರು ಬರೆಸಿದ್ದಾರೆ. ಈಗ ಅದನ್ನು ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ವಿದೇಶದಿಂದ ಅಲ್ಲಿಯ ವಿದೇಶಾಂಗ ಸಚಿವರು ಬರ್ತಾರೆ. ಈ ಭಾರತಕ್ಕೆ ಬಂದಾಗ ಸಮಾಧಿ ಜಾಗ ನೋಡಬೇಕು ಅಂತ ಹೇಳ್ತಾರೆ ಅಷ್ಟೇ. ಆವಾಗ ಡೆಲ್ಲಿಲಿರುವಂಥ ಸಮಾಧಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ನಮಸ್ಕಾರ ಮಾಡಿ ಇಲ್ಲಿ ಹುಡುಕ್ತಾ ಇರ್ತಾರೆ. ಸಾರ್ ಏನು ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸಮಾಧಿ ಎಲ್ಲಿದೆ ಅಂತ ಕೇಳ್ತಾರೆ. ಸಾರ್ ಇಲ್ಲಿಲ್ಲ ಸಾರ್, ಅದು ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳ್ತಾರೆ. ಸರಿ, ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡೋದಾಗ ಆ ಸಮಾಧಿಗೆ ನಮಸ್ಕಾರ ಮಾಡಿ 3 ಇಡೀ ಮಣ್ಣನ್ನು ತನ್ನ ಬಟ್ಟೆ ಕಟ್ಕೊಳ್ತಾರೆ. ಕೇಳ್ತಾರೆ, ಸಾರ್ ಇದೇನು ಸರ್ ಮಣ್ಣು ತಗೊಂಡು ಹೋಗ್ತಾ ಇದ್ದೀರಾ ಅಂತ. ಅವ್ರು ಹೇಳ್ತಾರೆ ಒಂದು ಮಾತು, ನಾವು ಈ ದೇಶದಲ್ಲಿ ಮಹಾನ್ ಶಕ್ತಿ ಯುದ್ಧ ಮಾಡೋದ್ರಲ್ಲಾಗಲಿ ದೇಶ ಉಳಿಸೋದ್ರಲ್ಲಾಗಲಿ ಅಂಥ ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿ, ನಾನು ಈ ಮಣ್ಣು ತಗೊಂಡೋಗಿ ನನ್ನ ದೇಶಕ್ಕೆ ಮಣ್ಣಿಗೆ ಬೆರೆಸ್ತೀನಿ, ಇಂಥವನೊಬ್ಬ ಜನನಾಗಲಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳಿದಂಥ ವಿಚಾರವನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಮ್ಮ ಭಾರತ ದೇಶ ಯೋಗವನ್ನು, ಇಡೀ ವಿಶ್ವ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವಕ್ಕೆ ಯಾವುದೇ ಧರ್ಮದವರಾಗಿರಲಿ ಯಾವುದೇ ಪಂಥದವರಾಗಿರಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತೇಳಿ ನಮ್ಮ ದೇಶದ, ಇದುವರೆಗೂ ಆಗಿರಲಿಲ್ಲ, ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ ಎಲ್ಲ ದೇಶದವ್ರನ್ನ ಕೈ ಜೋಡಿಸಿ ನಾವು ಮಾಡಬೇಕು ಅಂತ ಹೇಳಿ ಒಕ್ಕೂಡಿನಿಂದ ಇವತ್ತು 150 ರಾಷ್ಟ್ರಗಳಲ್ಲಿ ಇವತ್ತು ಯೋಗ ದಿನಾಚರಣೆ ಆಗ್ತಾ ಇರುವಂಥದ್ದು ನಮ್ಮೆಲ್ಲರ ಹೆಮ್ಮೆ ತರುವಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಈ ವೇದಿಕೆಯಲ್ಲಿ ನಾನು ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಒಂದು ಕೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೆ ಈ ದೇಶದಲ್ಲಿ ಯೋಗ ಏಕೆ ಬೇಕಾಗಿದೆ ಅಂತಂದರೆ, ನಾವು ಯೋಗಶಾಸ್ತ್ರಗಳನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ನಮಗೆ ಪಠ್ಯ ಪುಸ್ತಕಗಳಲ್ಲಿ ವಿಜ್ಞಾನ ಶಾಸ್ತ್ರ ಇದೆ, ಹಾಗೆ ಮ್ಯಾಥ್ಸ್ ಇದೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಸೋಷಿಯಲ್ ಸ್ಟಡಿ ಇದೆ. ಆದರೆ ಎಲ್ಲ ಸಬ್ಜೆಕ್ಟ್ ಇದೆಯಲ್ಲ, ನಮ್ಮ ಮಕ್ಕಳು ವಿದ್ಯಾವಂತರಂತೂ ಆಗ್ತಾರೆ ಕಣ್ರಿ, ಬೇರೆ ದೇಶಕ್ಕೆ ಹೋಗ್ತಾರೆ, ಹ್ಞೂ ಕಣ್ರಿ ಹೋಗ್ತಾರೆ ಕಣ್ರಿ. ಆದರೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸೋ ಶಾಸ್ತ್ರನೇ ನಮಗೆ ಪಠ್ಯ ಪುಸ್ತಕಗಳಲ್ಲಿ ಇಲ್ವಲ್ಲ ಅನ್ನೋದೇ ವಿಪರ್ಯಾಸ ಅಂತ ಈ ವೇದಿಕೆಯಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ ನಾನು. ಹಾಗೆ ನನ್ನ ರಾಜ್ಯ ಸರ್ಕಾರದ ಮುನಿಯಪ್ಪನವರು ಇವತ್ತು ಬಂದಿದ್ದಾರೆ. ಮುನಿಯಪ್ಪನವರು ಒಂದು ಸಜ್ಜನಿಕೆ ರಾಜಕಾರಣಿ. ನಾನು ಚಂದ್ರವನದಲ್ಲಿದ್ದಂಥ ಕುಟೀರದಲ್ಲಿರುವಂಥ ಸಂದರ್ಭದಲ್ಲಿ ಆ ಸಚಿವರನ್ನ ಸುಮ್ಮನೆ ಬನ್ನಿ ಮಠಕ್ಕೆ ಅಂತ ಅಂದರೆ, ಅವ್ರು ರೈಲ್ವೆ ಸಚಿವರಾದಾಗ ಬಂದು ಒಂದು ಭೇಟಿ ಕೊಟ್ಟು ಹೋದಂಥ ಸಚಿವರನ್ನ ಇವತ್ತು ನಾನು ನೆನಪು ಮಾಡ್ಕೋಬೇಕಾಗಿದೆ. ಅಷ್ಟು ಸರಳ, ಆ ಸರಳ ಇರುವಂಥ ಸಚಿವರು ಇವತ್ತು ಬಂದಿದ್ದಾರೆ. ಇವತ್ತು ನಾನು ಒಂದೇ ಒಂದು ಮಾತು, ರಾಜ್ಯ ಸರ್ಕಾರ ನೀವೆಲ್ಲ ಪುಸ್ತಕಗಳನ್ನು ಸಮಿತಿ ಮಾಡಿ ಎಲ್ಲ ಪುಸ್ತಕದ ಬಗ್ಗೆ ಇಂತಿಂಥ ಪಾಠ ಇರಬೇಕು ಅಂತಿದೆ. ಈ ಯೋಗ ಶಾಸ್ತ್ರ ಒಂದು ಪಠ್ಯ ಪುಸ್ತಕವಾಗಿ ನಮ್ಮ ಮಕ್ಕಳಿಗೆ ಏನಾದರೂ ಕೊಟ್ಬಿಟ್ರೆ ನಮ್ಮ ಮಕ್ಕಳು ಸತ್ಪ್ರಜೆ ಆಗ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೆ ಕೇಂದ್ರ ಸರ್ಕಾರಕ್ಕೂ ಸಹ ನರೇಂದ್ರ ಮೋದಿಜಿ ಅವರಿಗೆ ಈ ಏನಿವತ್ತು ಎಲ್ಲ ದೇಶದವ್ರು ನಾವು ಬಂದಿದ್ದೀವೋ, ನಾವು ಒಂದು ಲೆಟ್ರನ್ನು ಮಾಡಿ ಇವತ್ತು ಎಲ್ಲರೂ ಸೈನ್ ಮಾಡಿ ಅದು ನರೇಂದ್ರ ಮೋದಿಜಿ ಅವರಿಗೂ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪಠ್ಯ ಪುಸ್ತಕಗಳಲ್ಲೂ ಯೋಗ ಶಾಸ್ತ್ರ ಹೇಗೆ ವಿಜ್ಞಾನ ಶಾಸ್ತ್ರ ಅಂತಿದೆಯೋ, ಗಣಿತ ಶಾಸ್ತ್ರ ಅಂತಿದೆಯೋ, ಸಮಾಜ ಶಾಸ್ತ್ರ ಅಂತಿದೆಯೋ, ಹಾಗೆ ಯೋಗ ಶಾಸ್ತ್ರ ಅನ್ನೋದು ನಮ್ಮ ಪಾಠ್ಯ ಪುಸ್ತಕಗಳಲ್ಲಿ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಿಮ್ಮೆಲ್ಲರ ಒಪ್ಪಿಗೆ ಇದ್ರೆ ಒಂದು ಜೋರಾದ ಚಪ್ಪಾಳೆ ಹೊಡೀರಿ. ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಯೋಗಶಾಸ್ತ್ರದಲ್ಲಿ ನಾನು ಸಣ್ಣದಾಗಿ ಹೇಳ್ತಾ ಇದ್ದೀನಿ, ಯೋಗ ಬಂಧುಗಳೇ, ಪ್ರಾಣಾಯಾಮ ಮಾಡ್ತೀವಿ. ಪ್ರಾಣಾಯಾಮ ಮಾಡೋದ್ರಿಂದ ನಮಗೇನು ಉಪಯೋಗ, ಹಾಗೆ ಧ್ಯಾನ ಮಾಡೋದ್ರಿಂದ ಏನು ಉಪಯೋಗ, ಆಸನಗಳು ಮಾಡೋದ್ರಿಂದ ಏನು ಉಪಯೋಗ. ನಾವೀಗ ಧ್ಯಾನ ಮಾಡಿ ಮಾಡಿ ಅಂತ ಹೇಗೆ ಕೇಳ್ತೀವಿ ಅಂತಂದರೆ, ಒಬ್ಬ ದಣದವನಿಗೆ ಆಯಾಸ ಹೋಗ್ಬೇಕು ಅಂತಂದರೆ, ಸಮಸ್ಥಿತಿಗೆ ಹೋಗ್ಬೇಕು ಅಂತಂದರೆ ಅವನು ಭಾಳ ತಲೆಯಲ್ಲಿ ಏನಾಗಿದೆ ಅಂತಾರೆ ಒತ್ತಡಗಳು ತುಂಬಿಡ್ತಾನೆ.
ಒತ್ತಡಗಳಿಂದ ಮುಕ್ತ ಆಗಬೇಕು ಅಂತ ಅಂದರೆ ಯಾವ ಮಾತ್ರೆ ತಗೊಂಡ್ರೂ ಆಗೋದಿಲ್ಲ. ಅದಕ್ಕೆ ಒಂದೇ ಒಂದು ಮಾತ್ರೆ, ಅದು ಧ್ಯಾನದ ಮಾತ್ರೆ. ಧ್ಯಾನ ಮಾಡಬೇಕು. ಆ ಒತ್ತಡ ಹೋಗ್ಬೇಕಾದ್ರೆ ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಯಾಕೆ ಮಾಡಬೇಕಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಕೋವಿಡ್ ಬಂದ ಸಂದರ್ಭದಲ್ಲಿ ಉಸಿರಾಟ ತೊಂದರೆ ಇರೋದ್ರಿಂದ ಆಕ್ಸಿಜನ್ನು ಸಹ ಒದಗಿಸಕ್ಕಾಗದೆ ಎಷ್ಟೋ ಜನ ಸತ್ತೋದ್ರು. ಆದರೆ ಯಾರು ಪ್ರಾಣಾಯಾಮ ಮಾಡಿದರೋ ಅವರು ಯಾರೂ ಸತ್ತಿಲ್ಲ. ಯಾಕೆ ಅಂತಂದರೆ ಇಡೀ ನಿಮ್ಮ ದೇಹದಲ್ಲಿ ಶ್ವಾಸಕೋಶ ಚೆನ್ನಾಗಿರ್ಬೇಕು ಅಂತ ಅಂದರೆ ಪ್ರಾಣಾಯಾಮ ಮಾಡಬೇಕು. ಇದು ಪ್ರಾಣಾಯಾಮ ಮಾಡೋದು. ಯೋಗದಲ್ಲಿ ಆಸನಗಳು ಮಾಡಬೇಕಂತಂದ್ರೆ ನಿಮ್ಮ ಇಡೀ ದೇಹ ಅಂಗಾಂಗಗಳು ಬಲಿಷ್ಠ ಆಗಬೇಕು ಅಂತ ಅಂದರೆ ಆಸನಗಳು ಮಾಡಬೇಕು. ಒಳ್ಳೆ ಆಹಾರ, ನಿಮ್ಮ ಹೊಟ್ಟೆ ಚೆನ್ನಾಗಿರ್ಬೇಕಪ್ಪ ಯಾವಾಗ ಇರಬೇಕು ಅಂತ ಅಂದರೆ ಒಳ್ಳೆ ಸಾತ್ವಿಕ ಆಹಾರ ತಗೊಂಡ್ರೆ ನಿಮ್ಮ ಹೊಟ್ಟೆ ಚೆನ್ನಾಗಿದ್ದೇ ಇರ್ತದೆ. ಈ ನಾಲ್ಕನ್ನ ಶಾಸ್ತ್ರ, ಯಾವುದಾದ್ರೂ ಒಂದು ಶಾಸ್ತ್ರ ಕೊಟ್ಟಿದೆ ಅಂತ ಅಂದರೆ ಅದು ಹೆಮ್ಮೆಯಿಂದ ಹೇಳ್ಕೋಬೇಕು ಯೋಗ ಬಂಧುಗಳೇ. ಅದು ಯೋಗ ಶಾಸ್ತ್ರದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಅಂತ ಯೋಗ ಶಾಸ್ತ್ರದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿರುವಂಥದ್ದು ಒಂದು ಸೌಭಾಗ್ಯ ಅಂತ ನಾವು ಭಾವಿಸ್ಕೊಳ್ತಾ, ನಾವು ಇವತ್ತು ಇವೆಲ್ಲ ಯೋಗ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂತಂದರೆ, ನಮ್ಮ ಮಕ್ಕಳಿಗೆ ಕಲಿಸ್ಲಿಲ್ಲ ಅಂತಂದರೆ ನಮ್ಮ ಮಕ್ಕಳ ಬದುಕು ಕಟ್ಕೊಡೋಕ್ಕಾಗೋದಿಲ್ಲ. ಯಾಕೆ ಕಟ್ಕೊಡೋಕ್ಕಾಗೋದಿಲ್ಲ ಅಂದರೆ ನಾವು ಬರೀ ನಮ್ಮ ಮಕ್ಕಳಿಗೆ ಓದಿಸ್ತಾ ಇರೋದು ಬರೀ ಪುಸ್ತಕ ಅಷ್ಟೇ. ಹೇಗಿರಬೇಕು ಅನ್ನೋ ಕಲಿಸುವ ಸಂಸ್ಕಾರ ಏನಾದರೂ ಇದೆ ಅಂತ ಅಂದರೆ ಯೋಗ ಶಾಸ್ತ್ರದಲ್ಲಿದೆ. ಇವತ್ತು ಇಡೀ ಪ್ರಪಂಚ ಎಲ್ಲ ಒಪ್ಕೊಂಡಿದೆ ಅಂತ ಅಂದರೆ ಯಾಕೆ? ಇದು ಒಂದು ವಿಜ್ಞಾನ, ಇದು ಒಂದು ಸೈನ್ಸ್. ಈ ಸೈನ್ಸಲ್ಲಿ ಯಾರೋ ಮೇಲ್ಮೇಲೆ ನೋಡ್ತೀವಿ ಅಷ್ಟೇ. ಯೋಗಾಸನ ಮಾಡೋದ್ರಲ್ಲಿ ನಾವು ಬರೀ ಆಸನ ಅಂತ ತಿಳ್ಕೊಂಡಿದ್ದೀವಿ. ಅದ್ರ ಒಳಗಡೆ ಹೋದರೆ ನೀನೇನು ತಿನ್ನಬೇಕು ಅಂತಿದೆ, ನೀನು ಹೇಗೆ ಮಲಗಬೇಕು ಅಂತಿದೆ, ನೀನು ಹೇಗೆ ಇರಬೇಕು ಅಂತಿದೆ, ನೀನು ಹೇಗೆ ಆಸನ ಹಾಕಬೇಕು, ನೀನು ಯಾವ್ಯಾವ ರೋಗಕ್ಕೆ ಏನೇನು ಪ್ರಾಣಾಯಾಮ ಮಾಡಬೇಕಂತಿದೆ, ನಿನ್ನ ಬಾಡಿ ಅಂಗಾಂಗಗಳು ನೋವಿದ್ರೆ ಯಾವ ಆಸನ ಹಾಕಬೇಕಂತಿದೆ, ಪ್ರತಿಯೊಂದು ವಿವರಗಳನ್ನು ತಿಳಿಸಿರುವಂಥದ್ದು ಯೋಗ ಶಾಸ್ತ್ರದಲ್ಲಿ ಇದೆ. ಇವತ್ತು ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು ಪ್ರೇಯರ್ ಅಂತ ಒಂದು ಧರ್ಮದವರು ಮಾಡ್ತಾರೆ ಒಂದಿನ. ಆ ಪ್ರೇಯರ್ ಅಂತ ಧ್ಯಾನ ಅಂತ ಪ್ರಾರಂಭ ಆಗಿದ್ದು ಅದು ಭಾರತೀಯ ಸನಾತನ ಧರ್ಮದಿಂದ ಅಂತ ಹೆಮ್ಮೆ ಅಂತ ಅನಿಸ್ತದೆ. ಬಹಳಷ್ಟು ಜನ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದಿದೆ. ಆ ಭಂಗಿ ಯಾವುದಪ್ಪ ಅಂತಂದರೆ ವಜ್ರಾಸನದ ಭಂಗಿ. ನೀವೆಲ್ಲಿಂದ ಎಲ್ಲಿಗೆ ತಗೊಂಡ್ರು ಸಹ ಯಾವ ಭಂಗಿ ತಗೊಂಡ್ರು ಅದು ಯೋಗ ಶಾಸ್ತ್ರದ ಭಂಗಿ ಆಗಿರ್ತದೆ, ಬಿಟ್ಟರೆ ಬೇರೆ ಯಾವ ಭಂಗಿನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವತ್ತು ನಮ್ಮೆಲ್ಲರಿಗೂ ಯೋಗ, ಇದು ಗ್ಲೋಬಲ್ ಟು ಯೋಗ ಮತ್ತು ಲೋಕಲ್ ಟು ಗ್ಲೋಬಲ್. ನೋಡಿ, ಗ್ರಾಮಾಂತರದಿಂದ ಹಿಡಿದು ವಿಶ್ವಕ್ಕೆ ಎತ್ಕೊಂಡು ಹೋಗೋ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂತ ಅಂದರೆ ಅದು ಗ್ಲೋಬಲ್ ಸಮಿತಿ, ಯೋಗ ಸಮಿತಿಯಿಂದ ದೇವರಾಜ್ ಗುರೂಜಿಯವರು ಮಾಡಿರುವಂಥ ಸಂಗತಿ. ಇದು ಎಲ್ಲರನ್ನೂ ಪೋಣಿಸುವಂಥದ್ದು. ನಾನು ನಿಜವಾಗ್ಲೂ ಹೇಳ್ಬೇಕಂತಂದರೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯೋರಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾ ಇದ್ರು. ಕನಕದಾಸರು ಹೇಳ್ತಾ ಇದ್ರು, ನಾನು ಅನ್ನೋದು ಹೋದರೆ ನಾನು ಹೋಗುವೆ ಸ್ವರ್ಗಕ್ಕೆ ಅಂತ ಹೇಳ್ತಾ ಇದ್ರು. ಅಹಂಕಾರ ಅನ್ನೋದು ವಿದ್ಯೆ ಕಲ್ತುಬಿಟ್ರೆ ಸಾಕು, ಅಹಂಕಾರಗಳು ಬಂದ್ಬಿಡ್ತವೆ. ಆದರೆ ದೇವರಾಜ್ ಗುರೂಜಿಗೆ ನಮ್ರತೆ, ಸರಳತೆ, ಸಜ್ಜನಿಕೆ, ಆ ಸೌಜನ್ಯತೆ ಇರೋದ್ರಿಂದನೇ 40 ರಾಷ್ಟ್ರಗಳಿಂದ ಇವತ್ತು ಅವರ ಪ್ರೀತಿಗೆ ಇಲ್ಲಿ ಈ ದೇಶಕ್ಕೆ ಬಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈಗಾಗಲೇ ಅವರಿಗೆ ದಿನೇಶ್ ಗುಂಡೂರಾವ್ ಅವ್ರಿಗೂ ನಾನು ಒಂದು ಮಾತು ಹೇಳಿದೆ. ಈ ಗ್ಲೋಬಲ್ ಯೋಗವನ್ನು ಮಾಡುವಂಥ ಸರ್ಕಾರದ ಸಹಯೋಗ ಅಂತ ಸೇರಿಸಿದ್ದಾರೆ ಇಲ್ಲಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುನಿಯಪ್ಪನವರು ಇಲ್ಲಿರೋದ್ರಿಂದ ಇಂಥ ಕಾರ್ಯಕ್ರಮಕ್ಕೆ ಸರ್ಕಾರ ಒಂದಿಷ್ಟು ಸಹಯೋಗ, ಧನ ಸಹಾಯವನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಯಾಕೆ ಅಂತ ಅಂದರೆ ತುಂಬ ಕಷ್ಟ ಇದೆ. ಎಲ್ಲರನ್ನೂ ಕರೆಸಿ ಇವತ್ತು ರೋಟ್ರಿಯವರು ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಆ ರೋಟ್ರಿಯವರು ಬಹುಶಃ ಅವ್ರದ್ದು ಹೇಗೆ ಅಂತ ಅಂದರೆ ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅನ್ನೋ ಥರ ಎಲ್ಲರಿಂದ ಬರುವಂಥ ಹಣವನ್ನು ಒಂದಿಷ್ಟು ಇದಕ್ಕೆ ಸಹಕಾರವನ್ನು ಕೊಡುವ ಮುಖಾಂತರ ಯಶಸ್ವಿಗೊಳಿಸ್ತಾ ಇದ್ದಾರೆ. ಆ ರೋಟ್ರಿಯವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಹಾಗೆ ಬೇರೆ ದೇಶದಿಂದ ಬಂದಿರುವಂಥ
ಎಲ್ಲ ರಾಷ್ಟ್ರದವರು ಸಹ ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತ ಕರೆಯೋ ಸಂಸ್ಕೃತಿ ಯಾವುದು ಅಂತಂದರೆ ಅದು ನನ್ನ ಭಾರತೀಯ ಸಂಸ್ಕೃತಿ. ಅತಿಥಿಗಳು ಅಂದರೆ ದೇವರು ಅಂತ ಕರಿತೀವಿ ನಾವು. ಯಾಕೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅತಿಥಿ ಸತ್ಕಾರವನ್ನು ಮಾಡಿ ಬೇರೆ ದೇಶದಲ್ಲಿ ಗೆಸ್ಟ್ ಅಂತ ಕರೀತಾರೆ. ನಾವು ಅವ್ರನ್ನ ದೇವರು ಅಂತ ಕರೆಯೋ ದೇಶ ಅದು ನನ್ನ ದೇಶ. ನೀವೆಲ್ಲ ದೇವರ ಸಮಾನ ಈ ದೇಶಕ್ಕೆ ಬಂದಿದ್ದೀರಾ. ನಿಮ್ಮನ್ನು ಗೌರವಿಸಿ ಅಭಿನಂದಿಸಿ ಕಳಿಸುವಂಥದ್ದು ನಮ್ಮ ಧರ್ಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ನೀವೆಲ್ಲ ಬಂದಿರೋ ಎಲ್ಲ ರಾಷ್ಟ್ರದ ಆತ್ಮೀಯ ಯೋಗ ಬಂಧುಗಳಿಗೆ ಆ ಭಗವಂತ ಇನ್ನೂ ಹೆಚ್ಚೆಚ್ಚು ಶಕ್ತಿಯನ್ನು ಕೊಡಲಿ, ಯೋಗವನ್ನು ಬೆಳೆಸೋದು ಉಳಿಸೋ ಕೆಲಸವನ್ನು ಮಾಡಲಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರಲ್ಲಿ ನಿಂತು ಸಂಘಟನೆ ಮಾಡಿರೋರು ಬಹಳ ಮುಖ್ಯ. ಯಾಕೆ ಅಂತಂದರೆ ದೇವರಾಜ್ ಗುರೂಜಿಯವರಿಗೆ ಕೈ ಜೋಡಿಸುವಂಥವರು ಭಾಳಷ್ಟು ಜನ ಮಾಡಿದ್ದಾರೆ ಕೆಲಸನ. ಎಷ್ಟು ತಿಂಗಳು, 1.5, 2, 3 ತಿಂಗಳು ಭಾಳ ಪರಿಶ್ರಮ, ಹಗಲು ರಾತ್ರಿ 5 ತಿಂಗಳವರೆಗೂ ಪರಿಶ್ರಮ ಪಟ್ಟಿದ್ದಾರೆ ಈ ಕಾರ್ಯಕ್ರಮ ಮಾಡೋಕ್ಕೆ. ಇದು 2 ದಿನಕ್ಕೆ 5 ತಿಂಗಳು ಶ್ರಮ ಪಟ್ಟಿದ್ದಾರಲ್ಲ, ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮಾಡಲೇಬೇಕು ಅವರಿಗೆ. ಹಾಗಾಗಿ ಈ ಕಾರ್ಯಕ್ರಮ ನಮ್ಮ ಶ್ರೀಕಂಠಯ್ಯನವರು ಆಯುಷ್ ಇಲಾಖೆ ಇದ್ದಂಥ ಸಂದರ್ಭದಲ್ಲೂ ಸಹ ಅವರು ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ಈ ಥರದ ಆಯುರ್ವೇದ ಯೋಗ ಅಂದರೆ ಭಾಳ ಆಸಕ್ತರವರು. ಅವರು ಸಹ ನಾನು ಪ್ರತಿ ವರ್ಷ ನೋಡ್ತಾ ಇದ್ದೀನಿ, ಯಾವ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಂಡ್ರು ಈ ಕಾರ್ಯಕ್ರಮಕ್ಕೆ ಅವರು ತಪ್ಪಿಸ್ಕೊಳ್ತಾ ಇಲ್ಲ. ಭಾಳ ಸಂತೋಷ ಆಗ್ತಾ ಇದೆ. ಹಾಗಾಗಿ ನಮ್ಮ ಮಲ್ಲಿಗೆ ಅರಳು ಮಲ್ಲಿಗೆ ಪಾರ್ಥ ಸಾರಥಿಯವರು ನಾನು ಹೇಳ್ತಾ ಇದ್ದೆ, ನೀವು ಮನೆ ಬ್ಯಾಟಿಂಗು ಆಯಿತು, ಮತದ ಬ್ಯಾಟಿಂಗು ಆಯಿತು, ಇನ್ನೇನಿದ್ರು ಧರ್ಮ ಮತ್ತು ದೇಶದ ಬ್ಯಾಟಿಂಗ್ ಮಾಡೋಕ್ಕೆ ಸಿದ್ಧರಾಗಿ ಅಂತ ಹೇಳಿದೆ ನಾನು ಅವರಿಗೆ. ಇನ್ನು ದೇಶಕ್ಕಾಗಿ ಧರ್ಮಕ್ಕಾಗಿ ನಿಲ್ಲಿ ಕೆಲಸ ಮಾಡಿ, ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದೆ. ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಯೋಗದ ಬಗ್ಗೆ ಇನ್ನೊಂದಿಷ್ಟು ಪೋಣಿಸೋಕೆ ನೀವೇನು ಬೇಕು ಎಲ್ಲರೂ ಸಹಕಾರ ಮಾಡ್ತೀವಿ, ಆ ಜವಾಬ್ದಾರಿಯನ್ನು ತಗೊಳ್ಳಿ ಅಂತ ನಮ್ಮ ರೋಟ್ರಿ ನಾಗೇಂದ್ರ ಪ್ರಸಾದ್ ಅವರಿಗೆ ನಾನು ಇವತ್ತು ಅವ್ರಿಗೆ ಮಾತು ಹೇಳಿದ್ದೀನಿ. ಹಾಗಾಗಿ ಇದೊಂದು ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ಪ್ರಕೃತಿ ಬಗ್ಗೆ ಗುಂಡೂರಾವ್ ಅವರು ಹೇಳಿದ್ರು, ಒಂದು ಮನಸ್ಥಿತಿ ಚೆನ್ನಾಗಾಗಬೇಕು. ಆಮೇಲೆ ಕಾಲ ಬದಲಾಯಿತು ಅಂತ ಹೇಳ್ತೀವಿ, ಬೀಸೋ ಗಾಳಿ ಬದಲಾಗಿಲ್ಲ, ಉರಿಯೋ ಸೂರ್ಯ ಬದಲಾಗಲಿಲ್ಲ, ಆಕಾಶ ಬದಲಾಗಲಿಲ್ಲ, ನೀರು ಬದಲಾಗಲಿಲ್ಲ, ಪ್ರಕೃತಿ ಬದಲಾಗಲಿಲ್ಲ. ಮಾವನಣ್ಣು ಅಂತಲೇ ಅಂತೀವಿ, ತೆಂಗಿನಕಾಯಿ ಅಂತ ಹೇಳ್ತೀವಿ. ಆದರೆ ಈ ನೀರಿಗೆ ಕಲುಷಿತ ಮಾಡಿರೋರು ಯಾರು? ಗಾಳಿನ ಪೊಲ್ಯೂಷನ್ ಮಾಡಿರೋರು ಯಾರು? ಭೂಮಿಗೆ ಕೆಮಿಕಲ್ ಹಾಕಿರೋರು ಯಾರು? ಮರ ಗಿಡಗಳನ್ನು ಕಡ್ದೋರು ಯಾರು? ಯಾರು? ನಿಜವಾಗ್ಲೂ ನೀವು ಒಪ್ಕೊಳ್ತೀರಲ್ಲ, ಅದೇ ಒಂದು ಖುಷಿ. ಯಾರು ಒಪ್ಕೊಳ್ಳಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಿದ್ದು ಯಾರು ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಅಂತ ಹೇಳ್ತೀವಿ. ಆದರೆ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಮಾಡ್ದ ಭಗವಂತ ಅಂದರೆ, ನಿನಗೆ ಇಷ್ಟೊಂದು ವಿವೇಕ ಕೊಟ್ಟಿದ್ದೀನಿ, ಇನ್ನು 83 ಲಕ್ಷ ಜೀವರಾಶಿಗಳಿಗೆ ಅಷ್ಟು ಬುದ್ಧಿ ಇರೋದಿಲ್ಲ, ಅದಕ್ಕೆಲ್ಲ ಸಾಕಾರ ಮಾಡಿಕೊಂಡು ಅವನ್ನ ಬೆಳೆಸು ಉಳಿಸು ಅಂತಲೇ ಇಷ್ಟು ಬುದ್ಧಿ ಕೊಟ್ಟಿರೋದು. ಅದಕ್ಕೆ ಶ್ರೇಷ್ಠ ಅಂತ ಕರಿತೀವಿ. ನಾವು ಹೇಗಾಗಿದ್ದೀವಿ ಅಂತ ಅಂದರೆ, ಶ್ರೇಷ್ಠ ಗುಣಗಳನ್ನು ಯಾರು ಧಾರಣೆ ಮಾಡ್ಕೊಳ್ತಾರೋ, ಯಾರು ಧ್ಯಾನ ಮಾಡ್ತಾರೋ, ಯಾರು ಧ್ಯಾನ ಮಾಡೋರೆಲ್ಲ ಭಗವಂತನಿಗೆ ನಿಯರೆಸ್ಟ್ ಆಗ್ತಾರೆ. ಯಾರು ಧ್ಯಾನ ಮಾಡೋದಿಲ್ಲ ಅವರು ಮನುಷ್ಯನೇ ಆಗಿರ್ತಾರೆ. ಮನುಷ್ಯ ಆದವ್ರಿಗೆ ಏನಾಗಿದೆ ಅಂತಂದರೆ, ಮನುಷ್ಯತ್ವದ ಮೌಲ್ಯ ಬರಬೇಕು ಅಂತಂದರೆ ಯೋಗ ಧ್ಯಾನ ಬೇಕಾಗ್ತದೆ. ನಾನಿಷ್ಟೇ ನಿಮಗೆ ಹೇಳೋದು, ಯೋಗ ಬಂಧುಗಳೇ, ಜೊತೆಗೆ ಪ್ರಕೃತಿಗಳನ್ನು ಉಳಿಸೋ ಕೆಲಸನೂ ಸಹ ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ, ನೀವೆಲ್ಲೆಲ್ಲಿದ್ದೀರೋ ಅಲ್ಲಿ ಪೊಲ್ಯೂಷನ್ ಆಗದಂಗೆ ಕೆಡ್ದಂಗೆ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಇಷ್ಟೊತ್ತಿನ ಜೊತೆ ಹಂಚ್ಕೊಂಡಂಥ ತಮ್ಮೆಲ್ಲರಿಗೂ ಆ ಭಗವಂತ ಆಯುಸ್ಸನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಶಾಂತಿಯನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ. ಅದರ ಜೊತೆಗೆ ನೀವು ಕೂಡಿ ಬೇರೆಯವ್ರು ಕೂಡೋಕ್ಕೂ ಬಿಡಿ, ನೀವು ಬದುಕಿ ಬೇರೆಯವ್ರು ಬದುಕೋಕ್ಕೂ ಬಿಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭುಯಾತ್.
ಈ ಬಾಗಿಣವನ್ನು ಭಾರತೀಯ ಸಂಸ್ಕೃತಿ ಇಲ್ಲಿ ಕೊಡೋದೇನಂತಂದರೆ, ಹೆಣ್ಣು ಬಾಗಿದರೆ ಮನೆ ಉಳಿಯುವುದು. ಅವರು ಬಾಗಿಣದಲ್ಲಿ ಗೌರಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ ಮತ್ತು ಕಾಳಿಯಾಗಿ ನೀನಿರಬೇಕು. ಅದಕ್ಕೋಸ್ಕರ ಮನೆಯಲ್ಲಿ ಆ ಮನೆ ಗೌರಿ ಬಾಗಿಣ ತುಂಬ ಕಳಿಸೋದೇನಂತಂದರೆ, ನೀನೆಲ್ಲರಿಗೂ ಬಾಗಿ ನಿನ್ನ ಹೆಸರು ಕೀರ್ತಿ ಆ ಮನೆಯಲ್ಲಿ ಸಮೃದ್ಧಿಯಾಗಿರಲಿ ಅನ್ನೋದಕ್ಕೋಸ್ಕರ ಬಾಗಿಣ ಅನ್ನೋ ಸಂಪತ್ತನ್ನು ಕೊಟ್ಟು ಕಳಿಸುವಂಥದ್ದು.